ಲಾಗ್ ಚಾನಲ್ಗೆ ಸ್ವಾಗತ. ಬೋರ್ಮಿಟಾ ಬರ್ಫಿ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಹಾಲು, ಸಕ್ಕರೆ, ಒಂದು ಸ್ವಲ್ಪ 2 ಸ್ಪೂನ್ ಬೋರ್ಮಿಟಾ ಮತ್ತು ಗೋಡಂಬಿ, ಬಾದಾಮಿ. ಸೊ ಹೇಗೆ ಮಾಡೋದಪ್ಪ ಅಂತಂದರೆ, ಫಸ್ಟ್ ಒಂದು ಬಾಣಲೆ ಇಟ್ಕೊಳ್ರಿ, ಅದಕ್ಕೊಂಚೂರು ತುಪ್ಪ ಹಾಕ್ಕೊಳ್ರಿ. ಫಸ್ಟು ಗೋಡಂಬಿ ಬಾದಾಮಿನ ಚೆನ್ನಾಗಿ ಹುರ್ಕೊಳ್ರಿ. ನೋಡಿರಿ, ನಾನು ಹುರ್ಕೋತಿದ್ದೀನಲ್ಲ ಆ ಥರ ಅದನ್ನು ಚೆನ್ನಾಗಿ ಹುರ್ಕೊಳ್ರಿ. ಅದಾದಮೇಲೆ ಅದಕ್ಕೆ ಫಸ್ಟು ಹಾಲಿನ ಪೌಡ್ರನ್ನ ಹಾಕ್ಕೊಳ್ರಿ. ನಾನು ಅಂಗನವಾಡಿಯಲ್ಲಿ ಸಿಗೋ ಹಾಲಿನ ಪೌಡ್ರನ್ನೇ ಹಾಕೋತಾ ಇದ್ದೀನಿ. ಸೊ ನೋಡಿರಿ, ಈ ಥರ 1 ಕಪ್ ಆಗೋಷ್ಟು ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಳ್ರಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನೆಕ್ಸ್ಟ್ ಬೋರ್ವಿಟಾ ಮತ್ತು 2 ಸ್ಪೂನ್ ತೊಗೊಂಡಿರೋ ಬೋರ್ವಿಟಾ ಮತ್ತು ಸಕ್ಕರೆ. ಸೊ ಎಲ್ಲನೂ ಹಾಕಿಬಿಟ್ಟು ಅದನ್ನು ಸ್ವಲ್ಪನೇ 1-2 ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ನೋಡಿರಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಬೋರ್ವಿಟಾ, ಸಕ್ಕರೆ ಮತ್ತು ಹಾಲಿನ ಪೌಡ್ರು. ನೋಡಿರಿ, ಅದಾದಮೇಲೆ ಸ್ವಲ್ಪನೇ ಹಾಲು ಹಾಕ್ಕೊಳ್ರಿ. ಸೊ ಅದು ಫುಲ್ ಗಟ್ಟಿಯಾಗೂ ಆಗಬಾರ್ದು, ಸ್ವಲ್ಪ ಇದಾಗಬಾರ್ದು. ಸೊ ಆ ರೀತಿ ಅದನ್ನು ಚೆನ್ನಾಗಿ ಹಾಲಿನ ಪೌಡ್ರು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೋಡಿರಿ, ನಾನು ಮಾಡ್ತಿದ್ದೀನಲ್ಲ ಈ ಥರ ಮಾಡ್ಕೊಳ್ರಿ. ಈ ಥರ ಮಾಡಿಕೊಂಡ್ರೆ ಬೋರ್ಮಿಟಾ ಬರ್ಫಿ ತುಂಬ ಚೆನ್ನಾಗಾಗುತ್ತೆ. ನೋಡಿರಿ, ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿರಿ, ನಾನು ಯಾವ ರೀತಿ ಮಾಡ್ತಿದ್ದೆ ಅದೇ ಥರನೇ ಮಾಡಿರಿ. ವಿಡಿಯೋನ ಕೊನೆ ತನಕ ನೋಡಿರಿ. ತುಂಬ ಟೇಸ್ಟಿಯಾಗಿ, ತುಂಬ ಚೆನ್ನಾಗಿ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದೇ ರೀತಿ ಬರ್ಫಿ ಆಗಿರುತ್ತೆ. ಇದೊಂಥರ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಯಾವಾಗಲೂ ಡಿಫ್ರೆಂಟಾಗಿ ಕೇಳ್ತಾರಲ್ಲ, ಸೊ ಈ ಥರ ನೀವು ಮಾಡಿಕೊಡ್ಬೋದು. ಅಥವಾ ದೊಡ್ಡವರಿಗೂ ಯಾರಿಗಾದರೂ ಈ ಥರ ಬರ್ಫಿ ಮಾಡಿಕೊಡ್ರಿ. ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿರಿ, ಈ ಥರ ಅದನ್ನು ಗಟ್ಟಿ ಆಗಬೇಕು. ಆ ನೀರಿನ ಅಂಶ, ಹಾಲಿನ ಅಂಶ ಸ್ವಲ್ಪ ಹೋಗಬೇಕು, ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ನೋಡಿರಿ, ನಾನು ಮಾಡ್ತೀನಿ. ನೀವು ನಾನ್ ಸ್ಟಿಕ್ ಬಾಣಲೆ ತೊಗೊಂಡ್ರಿ ಅಂದರೆ ಅದೊಂದು ಚೂರು ಹತ್ಕೊಳ್ಳೋದೇ ಇಲ್ಲ. ಸ್ವಲ್ಪ ತುಪ್ಪ ಹಾಕ್ಕೊಂಡಿರಿ, ಸೊ ಅದು ಹತ್ಕೊಳ್ಳೋದಿಲ್ಲ. ನೋಡಿರಿ, ಈ ರೀತಿ ಆಗುತ್ತೆ. ನೋಡಿರಿ, ಈ ಥರ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ರಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಅದನ್ನು ಚೆನ್ನಾಗಿ ಈ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಸಣ್ಣ ಉಂಡೆ ಥರನೂ ಮಾಡ್ಕೋಬೋದು. ನಾನು ಈ ಥರ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೋಡಿರಿ, ಈ ಥರ ಅದನ್ನು ಚೆನ್ನಾಗಿ ನಾದ್ಕೊಂಡು ಈ ಥರ ಉದ್ದಕ್ಕೆ ಮಾಡಿಕೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋತಾ ಬರ್ರಿ. ಈ ಥರ ಶೇಪಲ್ಲಿ ತುಂಬ ಚೆನ್ನಾಗಿ, ತುಂಬ ಬೇರೆ ಥರ ಅಟ್ರಾಕ್ಟಿವ್ ಆಗಿ, ಬೇರೆ ಯಾವಾಗಲೂ ಬರ್ಫಿ ತಿನ್ನೋ ಥರ ಇರೋಲ್ಲ. ಇದೊಂಥರ ಈ ಥರ ಈ ಓವಲ್ ಶೇಪಲ್ಲಿ ಈ ರೀತಿ ಇರುತ್ತೆ. ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿರಿ, ನೀವು ಇದೇ ರೀತಿ ಮನೇಲಿ ಮಾಡ್ಕೊಂಡು ತಿನ್ಬೋದು. ನೋಡಿರಿ, ಈ ಥರ ಕಟ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಆಗುತ್ತೆ ನೀವೇ ನೋಡ್ತಾ ಇದ್ದೀರಾ, ಎಷ್ಟು ಚೆನ್ನಾಗಾಗುತ್ತೆ. ನೋಡಿರಿ, ಬರ್ಫಿ ತಿನ್ನೋಕ್ಕೂ ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಹಾಲಿನ ಪೌಡ್ರಲ್ಲಿ ಜಾಮೂನ್ ಮಾಡ್ಬೋದು, ತುಂಬ ರೀತಿಯ ವಿವಿಧ ಬರ್ಫಿ ಮಾಡ್ಬೋದು. ನೋಡಿರಿ, ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಬಾದಾಮ್ ಬರ್ಫಿ ಮಾಡ್ಬೋದು, ಕೇಕ್ ಮಾಡ್ಬೋದು, ಅದನ್ನೆಲ್ಲ ಹಾಕಿದ್ದೀನಿ. ಸೊ ಅದನ್ನು ಕೂಡ ನೀವು ನೋಡ್ಬೋದು. ಸೊ ಇದು ಈ ರೀತಿ ಸ್ವೀಟ್ ಮಾಡಿದ್ದೀನಿ. ನೋಡಿರಿ, ಅದನ್ನು ಈ ರೀತಿ ಶೇಪಲ್ಲೂ ಕೂಡ ಅರೇಂಜ್ ಮಾಡಿ ಇಡ್ಬೋದು. ಅಥವಾ ಅದನ್ನು ನೋಡಿರಿ ಯಾವ ರೀತಿ ಮಾಡ್ಬೋದು ಅಂತ ನಿಮಗೆ. ನೋಡಿರಿ, ಯಾವ ರೀತಿ ಎಷ್ಟು ಚೆನ್ನಾಗಿ ಕಾಣ್ತದೆ. ನೋಡಿರಿ, ತಿನ್ನಬೇಕಪ್ಪ ಅನಿಸುತ್ತೆ. ಆ ರೀತಿ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗೇ ಆಗಿದೆ. ನೀವು ಇದೇ ರೀತಿ ಮನೇಲಿ ಮಾಡ್ಕೊಂಡು ತಿನ್ನಿರಿ. ಹಿತಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಥ್ಯಾಂಕ್ ಯು. ನೋಡಿರಿ, ಕೊನೆ ತನಕ ವಿಡಿಯೋ ನೋಡಿರಿ, ನಿಮಗೂ ತಿನ್ನಬೇಕು ಅಂತ ಅನಿಸುತ್ತೆ. ನೋಡಿರಿ, ಯಾವ ಶೇಪಲ್ಲಿ ಬಂದಿದೆ ನೀವೇ ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿದೆ, ನೋಡೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಂಡು ತಿನ್ಬೋದು.